ಅವ್ರು ನೋಡಿದ್ರೆ ನಮ್ಮ ಮದ್ವೆನ ಈಗ್ಲೇ ಮಾಡಿಸ್ತಾರೆ. ಹೌದಾ? ಹಾಗಾದ್ರೆ ಹೋಗೋಗೋಗು. ಹುಚ್ಚ ಆ ಕಡೆ ನಿನಗೆ? ಹೋಗೋದ್ರೆ ಈ ಕಡೆ ಹೋಗ್ತಿದ್ಯಲ್ಲ, ಹೆದ್ರು ಬುಕ್ಲ. ಏ ನಂಗದ್ ಕೊಡೋ. ಹಾಂ ತಗೋ ಎತ್ಕೋ. ನಂಗೆ ಸಾಕು ಕಣ ನೈಟೆ. ಒಂದು ಕ್ವಾರ್ಟರ್ ಆಗಿದೆ ಈಗ, ಸಾಕು. ಹಾಂ ಏನಪ್ಪ ಅಳಿಮಯ್ಯ, ಎಲ್ಲೋಗ್ಬಿಟ್ಟಿದ್ದು? ಓ ಅದ ಆ ಕಡೆ ಇತ್ತು ಮಾಮ. ಹೌದು, ಅಲ್ಲಿ ಯಾರೋ ಸ್ವಲ್ಪ ಜನ ಇದ್ದಾರಲ್ಲ. ಏನಪ್ಪ ಅಳಿಮಯ್ಯ, ನೀರು ಕೂಡ ಅಲ್ಲಿ ಹೋಗಿದ್ದ ಹೇಗೆ? ಇಲ್ಲ ಹೋಗ್ಲಿಲ್ಲ. ಆದ್ರೆ ಏನಾಗುತ್ತೆ ಹೋದ್ರೆ? ಎಲ್ಲೆಲ್ಲಿಂದ ನಾವು ಕಳ್ಳರು ಬಂದು ಅಲ್ಲಿ ಎಣ್ಣೆ ಹೊಡಿತಾ ಕೂತಿರ್ತಾರ ಅಳಿಯ. ತುಂಬಾ ಡೇಂಜರ್ ಆಗಿರೋರು ಇರ್ತಾರ ಅಲ್ಲಿ. ಅದಕ್ಕೆ ನಿನಗೆ ಹೋಗೋದು ಬೇಡ ಅಂತಿರೋದು. ಹಾ ಸರಿ ಆಯ್ತು. ಹಲೋ. ಓಯ್ ಹುಡ್ಗ, ಏನ್ ಮಾಡ್ತಿದ್ಯಾ? ಏನು ನಾಚಿಕೆ ಪಡ್ತಿದ್ಯಾ? ಸರಿ ಒಂದ್ಸರ್ತಿ ನಾ ಮನೆಗ್ ಬಂದು ಹೋಗ್ಬೋದಲ್ವಾ? ಮನೆಗ? ಯಾಕೆ? ನಂಗೆ ನಿನ್ನ ನೋಡ್ಬೇಕಂತಿದೆ, ನಿನ್ನ ಹಗ್ ಮಾಡ್ಬೇಕು ಅಂತಿದೆ, ಗಟ್ಟಿಯಾಗಿ ಮುತ್ಕೊಡ್ಬೇಕು ಅಂತಿದೆ. ಮುತ್ತ? ಯಾಕೆ ಬೇಡ್ವಾ? ಸತ್ಯ ಇಲ್ ಬಾಮ. ಸರಿ ಅಮ್ಮ ಬಂದ್ರು, ಆಮೇಲೆ ಮಾತಾಡ್ತೀನಿ. ಹಲೋ ಹಲೋ. ಏನಳಿಯ, ಒಂದೇ ಕ್ಷಣಕ್ಕೆ ನಿನ್ನ ಮುಖ ತುಂಬಾ ಅರಳ್ಬಿಟ್ಟಿದೆ. ಒಂದೇ ಕ್ಷಣಕ್ಕೆ ಮದುವೆ ಗಂಟರ ಆಗ್ಬಿಟ್ಟಿದ್ಯಾ? ನನ್ನ ಮಗಳ ಹತ್ರ ಮಾತಾಡ್ಲಾ ಹೇಗೆ? ನಿನ್ ಮಗಳ? ನಿನ್ಗೆ ಮಗಳೇ ಇಲ್ವಲ್ಲ ಮಾವ? ಅದೇ ಅಳಿಯ, ಉಮಾದೇವಿ ಮಗಳು. ಯಾರ ಹಿಂಸೆ ಕೊಡ್ತಾಳಲ್ಲ? ಸುಮ್ನೆ ಇರಿ ಮಾವ. ಅವಳನ್ನ ಯಾರ ಮಾವ ಮದ್ವೆ ಆಗ್ತಾರೆ? ಅವಳಿಗೆ ಏನ್ ಕಮ್ಮಿ ಆಗಿದೆ? ನಾನ್ ಮದ್ವೆ ಆಗೋ ಹುಡುಗಿಗೆ ಒಂದು ರೇಂಜ್ ಇರ್ಬೇಕು ಮಾವ. ಅವ್ರ ಅಮ್ಮ ಯಾವ್ದಾರು ಒಳ್ಳೆ ಸಂಬಂಧ ಇದ್ರೆ ಹೇಳು ಅಂತ ಹೇಳಿದ್ರು. ಸರಿ ಬಿಡು, ನೀನ್ ಬೇಡ ಅಂತಿದ್ಯಾ. ಅವಳ ರೇಂಜಲ್ಲೇ ಯಾರನ್ನಾದ್ರೂ ಹುಡುಕದ್ರಾಯ್ತು. ಏನ್ ಅಷ್ಟೊಂದು ಅವಸರನಾ? ಬೆಳೆದಿರೋ ಹುಡುಗಿನ ಎಷ್ಟ್ ದಿನ ಅಂತ ಮನೇಲಿ ಇಟ್ಕೊಳಕ್ಕಾಗತ್ತೆ? ಬೇಗ ಮದ್ವೆ ಮಾಡ್ಲೇಬೇಕಲ್ವಾ? ಆ ಹುಡುಗಿ ಒಪ್ಕೋಬೇಕಲ್ಲ? ಆ ಹುಡುಗಿ ಒಪ್ಕೊಳ್ಳೋದೇನಿದೆ, ಅಮ್ಮ ತೋರ್ಸಾರನ ಅವಳು ಮದ್ವೆ ಆಗ್ತಾಳೆ. ಅದ್ ಹೇಗೆ? ನನ್ನ ಪ್ರೀತಿ ಮಾಡಿ ಬೇರೆಯವ್ರನ್ನ ಮದ್ವೆ ಆಗದ? ಏನಳಿಯ, ನಿನ್ನ ಪ್ರೀತಿಸ್ತಾ ಇದ್ದಾಳ? ಅವಳು ನಿನ್ನ ಪ್ರೀತಿಸಿದ್ರು ನೀನ್ ಪ್ರೀತಿಸ್ತಾ ಇಲ್ವಲ್ಲ? ಅಂದ್ರೆ ನಾನ್ ಕೂಡ ಪ್ರೀತಿ ಮಾಡ್ತಾ ಇದ್ದೀನಿ ಮಾವ. ಮತ್ತೆ ಅವಳು ನಿನ್ ರೇಂಜ್ ಇಲ್ಲ ಅಂತ ಅಂದ್ಯಲ್ಲ? ಅಪ್ಪಿ ತಪ್ಪಿ ಮಾತನ್ನ ಹುಡುಗಿಗೆ ಹೇಳ್ಬೇಡಿ ಮಾವ ನೀವು. ಏನಳಿಯ, ಭಯ ಪಡ್ತಾ ಇದ್ಯಾ? ಬದುಕೋದ್ ಕಲ್ತ್ಬಿಟ್ಟೆ. ನನ್ಗೆಲ್ಲಾ ಗೊತ್ತಿದೆ ಬಿಡು. ಈ ನಡುವೆ ಅವಳ ಜೊತೆ ಓಡಾಡ್ತಿದ್ದಾಗಲೇ ನನಗೆ ಗೊತ್ತಾಗೋಯ್ತು. ಈಗ ಯಾವ್ದಕ್ ತಡ? ಅವ್ರ ಮನೆಗೆ ಹೋಗಿ ಮಾತಾಡು ಅಂತ್ಯಾ? ಈಗ್ಲೇ ಬೇಡ ಮಾವ, ನಾನ್ ಮನೆ ಕಟ್ಬೇಕು, ಆಮೇಲೆ ಮದ್ವೆ. ಹೊಸ ಮನೆ, ಕಾರು, ಮದ್ವೆ, ಐ ಎಲ್ಲ ಚೆನ್ನಾಗಿರುತ್ತೆ. ಆದ್ರೆ ಅವಳ ಧ್ಯಾನದಲ್ಲಿ ಇದನ್ನೆಲ್ಲ ಮರ್ತು ಬಿಡ್ಬೇಡ. ನಂಗೆ ಸಿಟಿಲಿ ಸ್ವಲ್ಪ ಕೆಲಸ ಇದೆ, ಹೊರಟ್ ಬರ್ತೀನಿ. ಏನೇ ಆಗೋಯ್ತಾ? ಏನೇ ಕ್ಯಾರಿಯರ್ ತಗೊಂತ ಇದ್ಯಾ? ಸುಬ್ರಹ್ಮಣ್ಯ ಹೊರಟಿಯಾ? ಹೌದ್ ಬಾವಾ. ಸ್ವಲ್ಪ ಹೊತ್ತು ಕೂತ್ಕೋ, ನಿನ್ನ ಹತ್ರ ಮಾತಾಡ್ಬೇಕು. ಸರಿ ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಏನಣ್ಣ, ಮಗುಂಗೇನಾದ್ರೂ ಸಂಬಂಧ ಆಯ್ತಾ? ಅದೇ ವಿಷಯ ಮಾತಾಡ್ಬೇಕು ಅಂತ ಬಂದ್ಯಮ್ಮ. ಹೇಳಿ ಅಣ್ಣ. ಇದ್ರಲ್ಲಿ ನಾನು ಹೇಳೋದೇನಿದ್ಯಮ್ಮ, ನಿನ್ ಮಗಳನ್ನ ನನ್ ಮಗನ್ ಕೇಳೋದಕ್ ಬಂದಿದೀವಿ. ನಂಗ್ ಬೇಡ. ನಾವ್ ದೊಡ್ಡವ್ರು ಮಾತಾಡ್ಕೋತೀವಲ್ಲ, ಮಾಡ್ಕೊಳ್ಳೋದು ನಾನು. ಸತ್ಯ, ನೀ ಸುಮ್ನಿರು. ಅಣ್ಣ, ಅವಳಿನ್ನು ಚಿಕ್ಕ ಹುಡುಗಿ, ಅವಳ ಮಾತನ್ನ ತಲೆಗೆ ಹಾಕೋಬೇಡಿ. ಅಷ್ಟಕ್ಕೂ ಅವಳಿಗೆ ಮದ್ವೆ ಮಾಡ್ಬೇಕು ಅಂತ ನಾವ್ ಅನ್ಕೊಂಡೇ ಇಲ್ಲ. ಅದ್ರಲ್ಲಿ ಏನಿದೆಯಮ್ಮ, ಇವಾಗ ಅನ್ಕೊಂಡ್ರಾಯ್ತು. ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ. ನನ್ ಮಗಂಗ್ ಏನ್ ಕಡಿಮೆ ಆಗಿದೆ? ಕುಡಿತಾನಲ್ಲ. ಈಗಿನ ಕಾಲದಲ್ಲಿ ಎಲ್ಲಾರು ಕುಡಿತಾರೆ, ಅದ್ರಲ್ಲಿ ತಪ್ಪೇನಿದೆ? ಕುಡಿಯೋದು ಒಂದೇನಾ? ಬೀದಿ ಬೀದಿ ತಿರುಗ್ತಿದ್ದಾನೆ. ಊರಲ್ಲಿ ಇರೋರು ನಿನ್ ಮಗನ್ ಬಗ್ಗೆ ಏನ್ ತಿಳ್ಕೊಂಡಿದಾರೆ ಗೊತ್ತಾ? ನಾನೊಬ್ಳೆ ಬೀದಿ ಸುತ್ತವನು, ನೀನೊಬ್ಳೆ ಪವಿತ್ರದೋಳ. ನನ್ ಬಗ್ಗೆ ಊರಲ್ಲಿ ಏನ್ ಮಾತಾಡ್ತೀರ ನಿನಗೆ ಗೊತ್ತಿದೆ? ನೀನ ಕೃಷ್ಣನ್ ಜೊತೆ ಊರ್ ಸುತ್ತಾ ಇರೋದು ಯಾರಿಗೂ ಗೊತ್ತಿಲ್ವಾ?
ಎದುರುಗಡೆ ಯಾರಿದ್ದಾರೆ ಅಂತ ನೋಡಿ ಮರ್ಯಾದೆಯಿಂದ ಮಾತಾಡು. ನನ್ ಮಗಳ ಬಗ್ಗೆ ಇನ್ನೊಂದ್ ಮಾತ್ ತಪ್ಪಾಗಿ ಮಾತಾಡ್ದೆ ಅಂದ್ರೆ ಕೆನ್ನೆಗ್ ಬಾರಿಸ್ತೀನಿ ನೋಡು. ಅಷ್ಟಕ್ಕೆ ಅವಳು ಇಷ್ಟ ಇಲ್ಲ ಅಂತ ಹೇಳಿದ್ಲಲ್ವಾ, ಮತ್ತೆ ನೀನ್ ಮಾತಾಡೋದು? ಹೋಗಾಚೆ. ಇಷ್ಟ ಇಲ್ಲ ಅಂದ್ಮೇಲೆ ಅವ್ರ ಹತ್ರ ಮಾತೇನೋ, ಬಾರೋ. ಹಾ ಹೋಗಿ. ಏಯ್, ಯಾರ್ದೇ ಫೋನು? ತಗೊಂಡ್ ಬಾ ಇಲ್ಲಿ. ಹಲೋ. ನನ್ ಫೋನ್ ಕೆಲ್ಸ ಮಾಡ್ತಿಲ್ಲಮ್ಮ, ಸತ್ಯಕ್ಕೆ ಹೇಳಿ ರೀಚಾರ್ಜ್ ಮಾಡಿಸು. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ, ನೀನ್ ಫೋನ್ ಇಡು. ಅಮ್ಮ ಬಾತ್ರೂಮ್ಗೆ ಹೋದ್ರು. ಹೋಗು ಹೋಗು. ಹಲೋ, ಇನ್ಮೇಲೆ ನಿನ್ನ ಮನೆ ಮುಂದೆ ಬರ್ಬೇಡ. ಏನಾಯ್ತು? ದೇವ ಬಂದಿದ್ದ, ದೊಡ್ಡ ಗಲಾಟೆ ನಡೀತು. ನಮ್ ಮ್ಯಾಟರ್ ಮನೇಲಿ ಗೊತ್ತಾಗೋಯ್ತು. ನಮ್ಮಮ್ಮ ತುಂಬಾ ಕೋಪದಲ್ಲಿದ್ದಾರೆ. ಇವಳು ಇಲ್ಲಿ ನಿಂತಾಳೆ, ಅವ್ನು ಹೀರೋ ಇಲ್ಲೋಟ. ಬಂದ್ಬಿಟ್ನಲ್ಲ. ಪ್ರೇಮಿಗಳೇ ಮುಂದುವರ್ಸಿ. ಗಳಗಳಗಳ ಅಂತ ಮಾತಾಡ್ತಾ ಇದ್ದವ್ರು ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಲೇ, ರೇಟ್ ಕಮ್ಮಿಗೆ ತಗೊಳಪ್ಪ. ತುಂಬ ಕೋಪದಲ್ಲಿ ಬೇರೆ ಇದ್ದಾಳೆ, ಹೊಡೆದ್ರೆ ಹೊಡೆದು ಬಿಡ್ತಾಳೆ. ಅಷ್ಟೊಂದು ಆ್ಯಕ್ಟಿಂಗ್ ಬೇಡಮ್ಮ. ನೀವು ಯಾರು ಅಂತ ಊರಿಗೆಲ್ಲ ಗೊತ್ತಾಗೋಗಿದೆ. ಈಗ ಪತಿವ್ರತೆ ಥರ ಆ್ಯಕ್ಟಿಂಗ್ ಎಲ್ಲ ಬೇಕಾಗಿಲ್ಲ. ಮಾತಾಡ್ಕೊಳ್ಳಿ, ಪರವಾಗಿಲ್ಲ. ಅವ್ರನ್ನೆಲ್ಲ ಕಳಿಸ್ಬಿಡ್ಲಾ? ರೋಡಲ್ಲಿ ಹುಡುಗಿ ಜೊತೆ ಈ ರೀತಿ ಮಾತಾಡೋದು ತಪ್ಪಾಗುತ್ತೆ ಅಣ್ಣ. ಯಾವ ಹುಡುಗಿ ಹತ್ರನಪ್ಪ? ನಿಮ್ಮ ಹುಡುಗಿ ಹತ್ರನಾ? ಅಣ್ಣ ಏನಣ್ಣ ನೀವು ಮಾತಾಡಬೇಡಿ ಅಣ್ಣ. ಏನೋ ಜೋರಾಗಿ ಮಾತಾಡ್ತಾ ಇದೀಯಾ? ನಾನೊಬ್ನೇ ವೇಸ್ಟ್ ಬಾಡಿನಾ? ನೀವಿಬ್ರು ಮಾತ್ರ ಮಹಾಪತಿವ್ರತೆಗಳ? ಬೋಳಿ ಮಗನೇ. ನಾನು ಬೆಳಗ್ಗೆ ಅಣ್ಣನ ದೇವಣ್ಣ ಹೊಡಿತವನೆ. ಕೃಷ್ಣ, ಕೃಷ್ಣ ಬೇಡ ಕಣೋ, ಕೃಷ್ಣ ಬಿಡು.
ಬಾರೋ ನನ್ನ ಮಗನೇ ಬಾ. ನಿಮ್ಗಿರೋದಿಕ್ ಮನೆ ಇಲ್ಲ ಅಂತ ನಮ್ಮ ಮನೆ ಕೊಟ್ಟೆ. ಅವಳಿಗೋಸ್ಕರ ನನ್ನ ಹೊಡಿತ್ಯಾ. 20 ವರ್ಷದಿಂದ ಭಿಕ್ಷೆ ಬೇಡ್ಕೊಂಡು ಬೆದಕ್ತಾ ಇದ್ದೀರಾ. ಪ್ರೀತಿ ಬೇಕಾ ನಿಮ್ಗೆ? ಪ್ರೀತಿ ಖಾಲಿ ಮಾಡೋ, ಮನೆ ಖಾಲಿ ಮಾಡೋ. ಏಯ್ ಹೋಗೋ, ನಿನ್ ಮನೆ ಇಲ್ಲ ಅಂದ್ರೆ ಇನ್ನೊಂದ್ ಮನೆ. ಅಷ್ಟೇ ಕಣೋ ನಿನ್ ಬದುಕು. ತಿರ್ಕೋ, ಎಷ್ಟು ತಿರ್ಗಾಡ್ತೀಯೋ ತಿರ್ಕೊಳ್ರಿ. ನಿಮ್ ಮದ್ವೆ ಆದ್ಮೇಲಿಂದ ಅವಳನ್ನ ಹಿಡ್ಕೊಂಡು ತಿರ್ಗಾಡು. ನಿಮ್ಮಪ್ಪ ಜೀವನ ಪರ್ಯಂತ ತಿರ್ಗಾಡ್ಕೊಂಡೇ ಬದುಕ್ತಾ, ನೀನು ಹಾಗೆ ಇದ್ಬಿಡು. ನೀವು ಜೀವನ ಪೂರ್ತಿ ಬರೀ ಐಕೊಂಡ್ ತಿನ್ನೋದೇ ಕಂಡ್ರೋ. ಏಯ್ ಕೇಳಿಸ್ಕೊಳ್ಳಲೇ, ನಾನ್ ನಿನ್ನಾಗೆ ಅಪ್ಪ ಸಂಪಾದನೆ ಮಾಡಿ ದುಡ್ಡಲ್ಲಿ ತಿಂದ್ಕೊಂಡು ಊರಿಗೆ ತೊಂದರೆ ಕೊಡ್ತಿಲ್ಲ ಕಣೋ. ನಿಮ್ ವಂಶದವ್ರು ಸಂಪಾದನೆ ಮಾಡಿ ದುಡ್ಡಲ್ಲಿ ನನ್ನ ತರ ಬದುಕ್ತಿಲ್ಲ ಕಣೋ. ಇದೇ ನನ್ ಮಾತು. ಇನ್ನ 3 ತಿಂಗಳಲ್ಲಿ ನಾನ್ ಮನೆ ಕಟ್ಟು ತೋರಿಸ್ತೀನಿ. ತೋರ್ಸೋ ತೋರ್ಸೋ. ಪ್ರತಿಯೊಂದಕ್ಕೂ ಕೃಷ್ಣ ಅಂದ್ರೆ ಒಂದ್ ರೇಂಜ್ ಅಂತೀಯಲ್ಲ, ನಿನ್ ರೇಂಜ್ ಅನ್ನ ನಾನು ನೋಡ್ತೀನಿ. ಖಾಲಿ ಮಾಡೋ ಮನೆನ. ಏಯ್ 3 ತಿಂಗಳಲ್ಲಿ ನಾನು ಮನೆ ಕಟ್ಟಿ ತೋರಿಸ್ತೀನಿ. ಈ ಕೃಷ್ಣನ್ ರೇಂಜ್ ಏನಂತ ತೋರಿಸ್ತೀನಿ.